ನಮಸ್ಕಾರ ವೀಕ್ಷಕರೇ, ರವಿ ಆಚಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತಂದ್ರೆ ಗೃಹ ರಕ್ಷಕ ದಳ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಹೋಮ್ ಗಾರ್ಡ್ಸ್ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಸೊ ಇದು ಕೂಡ ಏನು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಏನು ಅಂತಂದ್ರೆ ಸ್ಥಳೀಯವಾಗಿ ಖಾಲಿ ಇರುವ ಮತ್ತು ಮಹಿಳಾ ಮತ್ತು ಏನು ಪುರುಷರ ಗೃಹ ರಕ್ಷಕ ಒಟ್ಟು ನಿಷ್ಕಾಮ ಸೇವೆಯಲ್ಲಿ ಏನು ಅಂತಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ. ಸೊ ಇದನ್ನೇನ್ ಮಾಡಿದ್ದಾರೆ ಅಂತಂದ್ರೆ 19/1/2026 ಏನ್ ಮಾಡಿದ್ರು. ಸೊ ರಿಕ್ರೂಟ್ಮೆಂಟ್ ಅನ್ನ ಅಲ್ಲಿ ಲೋಕಲ್ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಗೃಹ ರಕ್ಷಕರಾಗಲು ಬೇಕಾದ ಅರ್ಹತೆಗಳು ಏನೇನಾಗಿರ್ಬೇಕಂತಂದ್ರೆ ಮೊದಲನೇದಾಗಿ ಅವನು ಇಂಡಿಯನ್ ಸಿಟಿಸನ್ ಆಗಿರ್ಬೇಕಂದ್ರೆ ಭಾರತೀಯ ಪ್ರಜೆ ಆಗಿರ್ಬೇಕು. ಅದೇ ರೀತಿ ಏನಂತ 19 ವರ್ಷದ ಮೇಲ್ಪಟ್ಟಾಗಿರ್ಬೇಕು. 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾಗಿರ್ಬೇಕು. 10ನೇ ತರಗತಿ ಉತ್ತೀರ್ಣನಾಗಿರ್ಬೇಕು. ವೈದ್ಯಕೀಯ ಸಶಕ್ತರಾಗಿರಬೇಕು ಅಂತ ಇದೆ. ಸೊ ಫಿಸಿಕಲಿ ಫಿಟ್ ಆಗಿರ್ಬೇಕು. 10th ಪಾಸ್ ಆಗಿರ್ಬೇಕು. 19ರಿಂದ 45 ವರ್ಷದೊಳಗಿರ್ಬೇಕು. ಆಮೇಲೆ ಇಂಡಿಯನ್ ಸಿಟಿಸನ್ ಆಗಿರ್ಬೋದು. ನೆಕ್ಸ್ಟ್ ಏನು ಅಂತಂದ್ರೆ 5ನೇ ಆಪ್ಷನ್ ಏನಿದೆ ಅಂತ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಅಥವಾ ಆರೋಪ ಅಥವಾ ಅಪರಾಧಿ ಅಂತ ಆಗಿರಬಾರ್ದು ಅಂತ ಇದೆ. ಸೊ ಅಂತವ್ರು ಏನ್ ಮಾಡ್ಬೋದು ಅಂತಂದ್ರೆ ಅರ್ಜಿ ಸಲ್ಲಿಸಬಹುದು. ಏನೇನು ಅಂತಂದ್ರೆ ಮೊದಲೇದು ಇಂಡಿಯಾದವನಾಗಿರ್ಬೇಕು, ಅಂದ್ರೆ ಭಾರತೀಯ ಪ್ರಜೆ ಆಗಿರ್ಬೇಕು. 19 ವರ್ಷದಿಂದ 45 ವರ್ಷದ ಒಳಗಡೆ ಇರಬೇಕು. ಆಮೇಲೆ 10ನೇ ತರಗತಿ ಪಾಸ್ ಆಗಿರ್ಬೇಕು. ಆಮೇಲೆ ಮೆಡಿಕಲ್ ಟೆಸ್ಟ್ ಆಗಿರ್ಬೇಕು. ಸೊ ಅದೇ ರೀತಿ ಏನು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ರೀತಿ FIR, ಸೊ ಯಾವುದೇ ರೀತಿ ಮೇಲೆ ಆರೋಪ ಅದು ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸೇರ ಬಯಸಬಹುದಾದವರು ಈ ಕೆಳಕಂಡ ನಂಬರ್ಗಳಿಗೇನು ಸಂಪರ್ಕಿಸಬಹುದು. ಸೊ ಯಾವ ಅಂತಂದ್ರೆ ಇಲ್ಲಿ ಇದೆ ಗೃಹ ರಕ್ಷಕ ದಳ ಶಿವಮೊಗ್ಗ ಅಂತ ಇದೆ ಅಲ್ಲ. ಸೊ 08182 ಅದೇ ರೀತಿ 295630 ಮತ್ತೆ ಇನ್ನೊಂದು ನಂಬರ್ ಇದೆ 08182 255 630. ಏನ್ ಮಾಡ್ಬೇಕು ಅಂತಂದ್ರೆ ಇವಕ್ಕೆ ನೀವು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸೊ ಇವಕ್ಕೆ ಸಂಪರ್ಕಿಸಬಹುದು. ಸೊ ಅದೇ ರೀತಿ ಇವನ್ನೆಲ್ಲ ಏನ್ ಮಾಡ್ಬೇಕಂತಂದ್ರೆ ಇವನ್ನೆಲ್ಲ ನೀವು ಈ ಮೇಲ್ಗಡೆ ಹೇಳಿದಿಲ್ಲ. ಸೊ ನಿಮ್ದೆಲ್ಲ 10th ಮಾರ್ಕ್ಸ್ ಶೀಟ್, ಆಧಾರ್ ಕಾರ್ಡ್, ಆಮೇಲೆ ಇದು ಮೆಡಿಕಲ್ ಟೆಸ್ಟ್, ಆಮೇಲೆ ಕ್ರಿಮಿನಲ್ ಮೊಕದ್ದಮೆ ಇಲ್ಲಾರಂತ ಒಂದು ಸರ್ಟಿಫಿಕೇಟ್ಸ್ ಸೊ ನೀವೇನ್ ಮಾಡ್ಬೇಕು ತಗೊಂಡೋಗಿ. ಸೊ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋದ್ರೆ ಅವರೇ ಚೆಕ್ ಮಾಡ್ಕೋತಾರೆ ಸೊ ಏನೇನಾಗಿದೆ ಅಂತ. ಸೊ ಒಂದ್ಸತಿ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇಲ್ಲ ಅಂತ ಅದೊಂದು ಸರ್ಟಿಫಿಕೇಟ್ ಬೇಕಾದ್ರೆ ಬರ್ಸ್ಕೊಂಡು ಹೋಗಿ ಏನಾದ್ರು ಇದ್ರೆ. ಸೊ ಅದನ್ನೆಲ್ಲ ತಗೊಂಡೋಗಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಎಲ್ಲಿ ತಲುಪಿಸ್ಬೇಕು ಅಂತಂದ್ರೆ ಗೃಹ ರಕ್ಷಕ ದಳ ಎಲ್ಲಿ ಅಂತಂದ್ರೆ ಏನು ಅಂತಂದ್ರೆ ಗೃಹ ರಕ್ಷಕ ದಳ ಅಥವಾ ಉಪಘಟಕ ಕಚೇರಿಗಳಾಗಿರ್ತಾವಲ್ಲ. ಸೊ ಇಲ್ಲಿ ಶಿವಮೊಗ್ಗದಲ್ಲಿ ಹೋಗಿ ನೀವು ಸಲ್ಲಿಸಬೇಕಾಗತ್ತೆ ಅದರದ್ದು. ಸೊ ಅದೇ ರೀತಿ ಏನು ಅಂತಂದ್ರೆ ಇದು ಎಂದು ಮತ್ತೆ ಎಷ್ಟು ಇದು ಉಚಿತವಾಗಿ ಅರ್ಜಿಗಳು ಎಲ್ಲಿ ತನಕ ಇರುತ್ತೆ ಅಂತಂದ್ರೆ 10ರಿಂದ 5:30 ಗಂಟೆಗಳಿಗೆ ಏನಾಗಿರುತ್ತೆ ಅಂದ್ರೆ ನೀಡಲಾಗಿರುತ್ತೆ. ಅದನ್ನ ಅಲ್ಲಿ ಅರ್ಜಿ ಇಸ್ಕೊಂಡು ಭರ್ತಿ ಮಾಡಿ ಫಿಲ್ ಮಾಡಿ 3/2/2026 ಏನು ಇದರೊಳಗಡೆ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಶಿವಮೊಗ್ಗದಲ್ಲಿ ಹೋಗಿ ಅರ್ಜಿಗಳನ್ನ ತಗೋಬೇಕಾಗುತ್ತೆ. ಎಲ್ಲಿ ಅಂತಂದ್ರೆ ಗೃಹ ರಕ್ಷಕ ದಳ ಅಥವಾ ಉಪಘಟಕ ಎಲ್ಲಿ ಶಿವಮೊಗ್ಗದಲ್ಲಿ ಇದೆಯಲ್ಲ. ಸೊ ಅಲ್ಲಿ ನೀವು ಭೇಟಿಯಾಗಿ ಅಲ್ಲೇ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಸೊ ಅದನ್ನ ಫಿಲ್ ಮಾಡಿ ನೀವು ಅಲ್ಲೇ ಎಷ್ಟು ಗಂಟೆಯಿಂದ ಅಂತಂದ್ರೆ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ 10ರಿಂದ 5 ಗಂಟೆವರೆಗೂ 5:30 ಗಂಟೆವರೆಗೂ ಇರುತ್ತೆ. ಸೊ ನೀವು ಅರ್ಜಿಗಳನ್ನ ಅಲ್ಲಿ ಫಿಲ್ ಮಾಡಿ ಅಲ್ಲೇ ಕೊಡ್ಬೋದು. ಇದ್ರ ಲಾಸ್ಟ್ ಡೇಟ್ ಯಾವಾಗಿದೆ ಅಂತಂದ್ರೆ 3/2/2026 3ನೇ ತಾರೀಕು ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇದ್ರೊಳಗಡೆ ನೀವು ನಿಮ್ಮ ಅರ್ಜಿಗಳನ್ನ ಏನ್ ಮಾಡ್ಬೇಕಂತಂದ್ರೆ ನೀವು ಹೋಗಿ ಅಪ್ಲೈ ಮಾಡಿ ಕೊಡ್ಬೇಕು. ಸೊ ಏನೇನೆಲ್ಲ ಇದೆ ಅಂತ. ಸೊ ಯಾರೆಲ್ಲ ಇಷ್ಟ ಇದೆ ಸೊ ದಯವಿಟ್ಟು ನಿಮ್ಗೆ ಏನಾದ್ರು ಅಪ್ಲೈ ಮಾಡ್ಬೇಕಂತಿದ್ರೆ ಸೊ ದಯವಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತಾ ನಿಮ್ಗೇನಾದ್ರು ಇದ್ರಲ್ಲಿ ಏನು ಅಂತಂದ್ರೆ ಇನ್ನೊಂದು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ ಸ್ಪೆಷಲ್ ಏನು ನಿಮ್ಗೆ ಅಪ್ಲೈ ಮಾಡ್ಲೇಬೇಕು ಅನ್ನೋರು ಇದ್ರೆ ಸೊ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ. ಅದೇ ರೀತಿ ಇದು ಏನು ಅಂತಂದ್ರೆ ನೀವು ಅಲ್ಲೇ ಹೋಗಿ ಅಪ್ಲಿಕೇಶನ್ ತಗೋಬೇಕಾಗುತ್ತೆ. ಎಲ್ಲಿ ಅಂತ ಗೃಹ ರಕ್ಷಕ ದಳ ಶಿವಮೊಗ್ಗ ಜಿಲ್ಲೆಯಲ್ಲಿ. ಸೊ ಅಲ್ಲಿ ಎಲ್ಲಿ ಅಂತಂದ್ರೆ ಉಪಘಟಕ ಕಚೇರಿಗಳಲ್ಲಿ ಏನಿರುತ್ತಲ್ಲ. ಸೊ ಅಲ್ಲಿ ಹೋಗಿ ಅಪ್ಲಿಕೇಶನ್ ತಗೊಂಡು ಅವಾಗ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ. ಸೊ 3ನೇ ತಾರೀಕು ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 3/2/2026. ಸೊ ದಯವಿಟ್ಟು ಯಾರೆಲ್ಲ ನಿಮ್ಗೆ ಇಷ್ಟ ಇರುತ್ತೆ ಸೊ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇದೇ ರೀತಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಧನ್ಯವಾದಗಳು. ಶುಭ ದಿನ.